ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ವ್ಯೂವರ್ಸ್ ಎಲ್ಲ ಕೇಳ್ತಿದ್ರಿ, ಯಾವ ಕಾಲೇಜಲ್ಲಿ ವರ್ಕ್ ಮಾಡ್ತಿದ್ದೀರಾ ಮ್ಯಾಮ್ ಇವಾಗ ಅಂತ. ನಾನು ಹಾಸನಲ್ಲಿರೋ ಪ್ರೈಡ್ ಕಾಲೇಜಲ್ಲಿ ವರ್ಕ್ ಮಾಡ್ತಿದ್ದೀನಿ ಫಾರ್ ಡಿಗ್ರಿ ಸ್ಟೂಡೆಂಟ್. ಕಾಲೇಜ್ ಚೇಂಜ್ ಮಾಡಿದ ರೀಸನ್ ನನ್ನ ಅನಾರೋಗ್ಯದ ಕಾರಣ ಆಗಿತ್ತು. ಆಲ್ಮೋಸ್ಟ್ 4 ಮಂತ್ಸಿಂದ ಬ್ರೇಕ್ ತೊಗೊಂಡಿದ್ದೆ. ಹೊಸ ಜಾಗ, ಹೊಸ ಕಾಲೇಜು ಅಂತ ಅಡ್ಜಸ್ಟ್ ಆಗೋಕ್ಕೆ ತುಂಬ ಟೈಮ್ ಏನು ಹಿಡಿಲಿಲ್ಲ. ತುಂಬ ಚೆನ್ನಾಗಿ ಅಡ್ಜಸ್ಟ್ ಆದೆ, ಯಾಕಂದರೆ ಒಳ್ಳೆ ಸ್ಟಾಫ್ ಸಿಕ್ಕಿದ್ದಾರೆ. ನನಗೆ ತುಂಬಾ ಖುಷಿ ಇದೆ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕಾಲೇಜಲ್ಲಿ ನವರಾತ್ರಿ ಮತ್ತು ಆಯುಧ ಪೂಜೆನ ಹೇಗೆ ವಿಜೃಂಭಣೆಯಿಂದ ಆಚರಿಸಿದ್ವಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. 9 ದಿನ 9 ಥರದ ಕಲರ್ ಬಟ್ಟೆ ಹಾಕ್ಕೊಂಡು ಸೆಲೆಬ್ರೇಟ್ ಮಾಡಿದ್ವಿ. ಚೆನ್ನಾಗಿತ್ತು. ಮಕ್ಕಳು ಮತ್ತು ಫ್ಯಾಕಲ್ಟೀಸ್ ಎಲ್ಲ ಒಟ್ಟಿಗೆ ಸೇರಿಕೊಂಡು. ಇನ್ನು ಆಯುಧ ಪೂಜೆನ ಮಕ್ಕಳು ತುಂಬ ಖುಷಿಯಿಂದ ತಯಾರಿ ಮಾಡಿದರು. PUC ಮತ್ತು ಡಿಗ್ರಿ ಮಕ್ಕಳು ಎರಡು ಒಟ್ಟಿಗೆ ಸೇರಿಕೊಂಡು ಸ್ಟೂಡೆಂಟ್ಸ್ ಚೆನ್ನಾಗಿ ಅರೇಂಜ್ ಮಾಡಿದರು. ನಾನು ಸ್ಟೂಡೆಂಟ್ಸ್ದು ವೀಡಿಯೋ ಮಾಡೋದ್ರಿಂದ ಕೆಲವು ಮಕ್ಕಳಿಗೆ ಮುಜುಗರ ಆಗ್ಬೋದು, ಅಥವಾ ಕೆಲವು ಮಕ್ಕಳಿಗೆ ಬೇಡ ಅನಿಸ್ಬೋದು, ಕೆಲವು ಮಕ್ಕಳಿಗೆ ಖುಷಿನೂ ಇರ್ಬೋದು. ಸ್ವಲ್ಪ ನನಗೂ ಅದು ಯೋಚನೆ ಇದೆ, ಏನಪ್ಪ ಯಾವ ಥರ ಅಂತ ಹೇಳಿ. ಯಾವುದೇ ಕೆಲಸ ಆದ್ರೂ ಒಗ್ಗಟ್ಟಿಂದ ಮಾಡಿದ್ರೇ ಚೆನ್ನಾಗಿರುತ್ತೆ. ಇಲ್ಲ ಬರೀ ಅವರೇ ಮಾಡಲಿ ಅಥವಾ ನಾನೇ ಮಾಡಬೇಕು ಅಂದ್ಕೊಂಡಿದ್ರೆ ಯಾವುದೂ ಕೆಲಸ ಸರಿಯಾಗಲ್ಲ. ಎಲ್ಲರೂ ಒಟ್ಟಿಗೆ ಸೇರಿ ಮಾಡಿದಾಗಲೇ ಚೆನ್ನಾಗಿ ಅನಿಸುತ್ತೆ. ಇಲ್ಲೂ ಅದೇ ರೀತಿ ಎಲ್ಲ ಸ್ಟೂಡೆಂಟ್ಸು, ಫ್ಯಾಕಲ್ಟೀಸು ಎಲ್ಲ ಸೇರ್ಕೊಂಡು ಎಷ್ಟು ಖುಷಿಯಿಂದ ಮಾಡ್ತಿದ್ದಾರೆ. ಅವ್ರು ಮಾಡಲಿ ಇವ್ರು ಮಾಡಲಿ ಅಂತ ವೇಟ್ ಮಾಡ್ತಿಲ್ಲ. ಎಲ್ಲ ರೀತಿಯ ಅರೇಂಜ್ಮೆಂಟ್ಸ್ ಮಧ್ಯದೇನು ಪೂಜೆ ತಯಾರಿನೂ ನಡೀತಾ ಇದೆ. ಮಕ್ಕಳದು ಸ್ಪೋರ್ಟ್ಸ್ ಥಿಂಗ್ಸ್ ಏನೇನಿದೆ ಮತ್ತು ಬುಕ್ಸ್ ಎಲ್ಲ ಇಟ್ಟು ಪೂಜೆನ ನಮ್ಮ ಪ್ರಿನ್ಸಿಪಲಿಂದ ಶುರು ಮಾಡಿದ್ವಿ. ಎಲ್ಲರಿಗೂ ನನಗೂ ಸೇರಿಸಿ ಆರೋಗ್ಯ, ಆಯಸ್ಸು, ವಿದ್ಯಾ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಬೇಡ್ತಾ ಎಲ್ಲ ಮಕ್ಕಳಿಗೂ ಪೂಜೆ ಎಲ್ಲ ಆದಮೇಲೆ ಸ್ವೀಟ್ಸ್ ಎಲ್ಲ ಕೊಟ್ವಿ. ಮನೆಯಲ್ಲಿ ಹೇಗೆ ತುಂಬ ಮಡಿಯಿಂದ ಪೂಜೆ ಆಗುತ್ತೋ ಅದೇ ರೀತಿ ಕಾಲೇಜಲ್ಲೂ ಸಮೇತ ಅಷ್ಟೇ ಮಡಿಯಿಂದ, ಖುಷಿಯಿಂದ, ತುಂಬ ನೆಮ್ಮದಿಯಾಗಿ ಪೂಜೆ ಮುಗೀತು. ತುಂಬಾ ಚೆನ್ನಾಗಿತ್ತು. ಕುಂಕುಮಾರ್ಚನೆ, ಮಂಗಳಾರತಿ ಎಲ್ಲ ಚೆನ್ನಾಗಾಯಿತು. ಅದೆಲ್ಲ ಆದಮೇಲೆ ಈ ಪೂಜೆ ಅಂದಮೇಲೆ ಕುಂಬಳಕಾಯಿ ಮುಖ್ಯ ಅಲ್ವಾ. ಸೊ ಕುಂಬಳಕಾಯಿನೂ ಎಲ್ಲ ಪೂಜೆ ಮಾಡಿ ಎಲ್ಲೆಲ್ಲಿಗೆ ಬೇಕಲ್ಲೆಲ್ಲ ಹೊಡೆದ್ರು. ಹಾಗೆ ನಮ್ಮ ಕಾಲೇಜಿಗೆ ಸಂಬಂಧಪಟ್ಟಿದ್ದ ವೆಹಿಕಲ್ಸ್ಗೆಲ್ಲ ಪೂಜೆ ಮಾಡಿದರು. ಯಾವುದೇ ಕೆಲಸ ಆದರೂ ಗೌರವದಿಂದ ಮಾಡಬೇಕು, ಹಾಗೆ ಗೌರವದಿಂದ ನಡೆಸ್ಕೊಳ್ಬೇಕು ಎಲ್ಲರೂ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಪ್ರೈಡ್ ಕಾಲೇಜಲ್ಲಿ ಎಲ್ಲರನ್ನು ತುಂಬ ಗೌರವದಿಂದ ಗೌರವಿಸ್ತಾರೆ. ತುಂಬಾನೇ ಖುಷಿ ಇದೆ ಈ ವಿಷಯದಲ್ಲಿ ನನಗೆ. ಸ್ಪೆಷಲಿ ಮನಸ್ಪೂರ್ವಕವಾಗಿ ತುಂಬ ಪ್ರೀತಿಯಿಂದ ನಮ್ಮ ಪ್ರಿನ್ಸಿಪಲ್ ಪೂಜೆ ಮಾಡುವಾಗ ಒಂದೊಂದು ಇಂಪ್ರೂವ್ಮೆಂಟ್ ಆಗ್ತಿದೆ. ಸೊ ಹಾಗಾಗಿ ಮುಂದಿನ ಸಲ ಕೂಡ ಅದೇ ರೀತಿ ಕಾರಣ ನಾವೆಲ್ಲರೂ ಒಂದೇ ಕುಟುಂಬವಾಗಿ ಮತ್ತೆ ಇರೋಣ ಅಂತ ಹೇಳಿ ಮತ್ತೊಮ್ಮೆ ಒಂದ್ಸಲ ಎಲ್ಲರೂ ಕೂಡ ಅಡ್ವಾನ್ಸ್ ವಿಶಸ್. ಇದೆಲ್ಲ ಆದಮೇಲೆ ಒಂದು ಸರ್ಪ್ರೈಸಿಂಗ್ ಏನು ಅಂದರೆ, ನಮ್ಮ ಫ್ಯಾಕಲ್ಟೀಸ್ ಅವ್ರವ್ರ ಬ್ಯುಸಿ ಶೆಡ್ಯೂಲ್ ಮಧ್ಯದಲ್ಲೂ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ಡ್ಯಾನ್ಸ್ನ ಪ್ರೆಸೆಂಟ್ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ಎಲ್ಲ ಸ್ಟೂಡೆಂಟ್ಸು ಎಂಜಾಯ್ ಮಾಡಿದರು. ಹೀಗಿತ್ತು ನಮ್ಮ ಕಾಲೇಜಿನ ಸೆಲೆಬ್ರೇಷನ್. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.